ಕಾಂಗ್ರೆಸ್ ಪಕ್ಷದ ಇತಿಹಾಸ ತಗೊಳ್ಳಿ. ಈಗ ನಾವು 2023 ಚುನಾವಣೆಯಲ್ಲಿ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀನಂತ 5 kg ಇದ್ದಿದ್ದು 7 kg ಅಕ್ಕಿ ಇದ್ದಿದ್ದು. ಯಾವಾಗ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಬಡವ್ರ ಬಗ್ಗೆ BJPಗೆ ಎಷ್ಟು ಕಾಳಜಿ ಇದೆ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. 7 kg ಇದ್ದಿದ್ದು 2013ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 7 kg ಅಕ್ಕಿ ಮಾಡಿದರು. BJP ಸರ್ಕಾರ ಬಂದಾದಮೇಲೆ 7 kgನ 5 kg ಮಾಡಿದ್ರು. ನಾವು 2023 ಚುನಾವಣೆಯಲ್ಲಿ 5 kg ಇದ್ದಿದ್ದು ನಾವು 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿ 10 kg ಅಕ್ಕಿ ಕೊಡ್ತಾ ಇದ್ದೀವಿ ನಾವು. ಅದ್ರ ಜೊತೆಲಿ 200 ಏನಪ್ಪ 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಡ್ತೀವಿ ಅಂತಾರೆ. ಎಲ್ಲ ರಾಜ್ಯದಲ್ಲಿ ನಮ್ಮ ಹೆಣ್ಮಕ್ಳು ಎಲ್ಲ ಬಸ್ಸಲ್ಲಿ ಫ್ರೀಯಾಗಿ ಅಡ್ಡಾಡ್ಬೋದು ಅಂತ ನಾವು ಘೋಷಣೆ ಮಾಡಿದ್ವಿ. ಅದರ ಜೊತೆಯಲ್ಲಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500ರಿಂದ 3,000 ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಆ ಜನ ನಿರೀಕ್ಷೆ ಇಟ್ಕೊಂಡು ನಂಬಿ ನಮ್ಮ 136 ಸೀಟ್ ನಮ್ಮನ್ನ ಗೆಲ್ಸ್ಕೊಟ್ರು. ಗೆದ್ದಾದ್ಮೇಲೆ ವಿರೋಧ ಪಕ್ಷದವ್ರು ಏನಂದ್ರು, ಈ ಗ್ಯಾರಂಟಿಗಳಿಗೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಕನಿಷ್ಠ 55ರಿಂದ 60,000 ಕೋಟಿ ಆಗ್ತದೆ, ಈ ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆದಮೇಲೆ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಜಾರಿ ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ನನ್ನ 6ನೇ ಗ್ಯಾರಂಟಿ ಏನಕ್ಕೆ ಪದೇ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸರ್ಕಾರ ಬಡವ್ರ ಪರ ಆಗಿದೆ ಅಂತ ಹೇಳ್ಕೊಳ್ಳೋಕೆ ನೀನು ಪದೇ ಹೇಳೋದು. 6ನೇ ಗ್ಯಾರಂಟಿ ಅಂತ ನಾವು ಎಂದೂ ಘೋಷಣೆ ಮಾಡಿಲ್ಲ. ಯಾವುದಪ್ಪ 6ನೇ ಗ್ಯಾರಂಟಿ ಅಂದರೆ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರುವಾಗ 15, 16, 17, 18 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು ಸ್ಲಮ್ ಬೋರ್ಡಲ್ಲಿ ಸ್ಯಾಂಕ್ಷನ್ ಮಾಡಿದರು. ರಾಜೀವ್ ಗಾಂಧಿ ಸ್ಕೀಮಲ್ಲಿ 47,860 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಒಟ್ಟಾಗಿ 2,30,000 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP 4 ವರ್ಷ BJP ಸರ್ಕಾರ ಬಂತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಓಪನ್ ನಾನು ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಕೊನೆಯಲ್ಲಿ ಅವರೇ ತಾನೇ ಮುಖ್ಯಮಂತ್ರಿ ಆಗಿದ್ರು. ಅವ್ರು ಓಪನ್ ಆಗಿ ನನ್ನ ಸವಾಲ್, ಅವ್ರು ಏನಾರ ಸ್ಲಮ್ ಬೋರ್ಡಲ್ಲಿ ಮತ್ತು ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ದೀನಿ ಅಂತ ಅನಿಸಿದ್ರೆ ನಾನು ರಾಜಕೀಯದಿಂದ ನಿರ್ವಧಿ ತಗೊತೀನಿ. ನಾಳೆ ನಾನು ಮುಖ್ಯಮಂತ್ರಿಗಳಿಗೆ ನಾನು ರಾಜೀನಾಮೆ ಸಲ್ಲಿಸ್ತೀನಿ. ಒಂದು ಮನೆ ಏನಾರ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ, ಅವರು ಸಾಬೀತು ಮಾಡಿಬಿಟ್ರೆ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ, ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಮುಂದೆಯಿಂದ 1.5 ಲಕ್ಷ ಕೊಡ್ತಾರೆ. ಬಡವರಿಗೆ ಮನೆ ಕಟ್ಟಕ್ಕೆ 18% GST ಆಗಿಬಿಟ್ಟು 1,38,000 ರೂಪಾಯಿ ವಾಪಸ್ ತೊಗೊಳ್ತಾರೆ. ನಾಮಕೆ ವಾಸ್ತೆ ಅಂತ ಕೊಡ್ತಾರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ. GST ಬಡವ್ರ ಮನೆ ಕಟ್ಟಕ್ಕೆ GST ಆಗಿ 1,38,000 ರೂಪಾಯಿ ವಾಪಸ್ ತಗೊಳ್ತವ್ರೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತವ್ರೆ. ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ. SC ST ಇದ್ದರೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಅಂದರೆ ಅವರೇಜ್ ತೊಗೊಂಡ್ರೆ 1.5 ಲಕ್ಷ ನಮ್ಮ ರಾಜ್ಯ ಸರ್ಕಾರದ್ದು ಆಯಿತು, ಕೇಂದ್ರ ಸರ್ಕಾರದ್ದು 1.5 ಲಕ್ಷ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತು? 4.5 ಲಕ್ಷ ಉಳಿತದೆ. ಬೆನಿಫಿಷರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಟೋಟಲ್ ಬೆನಿಫಿಷರಿ ಪೇಮೆಂಟ್ ಕಟ್ಟಬೇಕಾಗಿದ್ದು ರಾಜೀವ್ ಗಾಂಧಿ AHP ಸ್ಕೀಮು ಮತ್ತು ಸ್ಲಮ್ ಬೋರ್ಡ್ಗೆ 9,400 ಕೋಟಿ. ನಮ್ಮ ಬೆನಿಫಿಷರಿ 8 ವರ್ಷದಲ್ಲಿ ಬಂದಿರೋದು ಬರೇ 400 ಕೋಟಿ ಬಂದಿತ್ತು. ಏನಕ್ಕಂದರೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನನ್ನ ಕಾಂಗ್ರೆಸ್ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಾದ್ಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ಈ ಥರ ಜನ ಬೀದಿಯಲ್ಲಿದ್ದಾರೆ, ಬಡವ್ರು ದುಡ್ಡು ಕಟ್ಟೋಕ್ಕಾಗಲ್ಲ, 8 ವರ್ಷದಿಂದ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗಪ್ಪ ಮುಖ್ಯಮಂತ್ರಿ ಗಮನಕ್ಕೆ ತರೋದಿದ್ದು? ಗ್ಯಾರಂಟಿಗಳಿಗೆ 55ರಿಂದ 60,000 ಕೋಟಿ ಆಗ್ತದೆ, ಇದು ಹೆಂಗಪ್ಪ ಹೋಗಿ ಹೇಳೋದಂತ ಧೈರ್ಯ ಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ನಾನು. ಸರ್, ಇದು ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಬಡವ್ರು ಬೀದಿದಲ್ಲಿದ್ದಾರೆ ಸರ್, ಅವ್ರ ಕೈಯಲ್ಲಿ ಕಟ್ಟಕ್ಕೆ ಸಾಧ್ಯ ಆಗಲ್ಲ. ನಾವು ಸರ್ಕಾರ ವತಿಯಿಂದಾನೇ ನಾವು ಕಟ್ಕೊಡ್ಬೇಕಾಗ್ತದಂತ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಾದ್ಮೇಲೆ 2-3 ಮೀಟಿಂಗ್ ಮಾಡಿಬಿಟ್ಟು ಮಾನ್ಯ ಮುಖ್ಯಮಂತ್ರಿ, ಇಲ್ಲ ನೀನು ಹೇಳ್ತಾರೆ ಸತ್ಯ ಆಗನೋ, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ್ನ ಕಷ್ಟ ಆಗಲಿ ನಾನು ದುಡ್ಡು ಕೊಡ್ತೀನಿ, ನಾನು ಆ ಮನೆಗಳು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಹೇಳಿ ಕ್ಯಾಬಿನೆಟಲ್ಲಿ ತಂದು ಜನವರಿಯಲ್ಲಿ ಪಾಸ್ ಮಾಡಿ ಫೆಬ್ರವರಿಯಲ್ಲಿ 500 ಕೋಟಿ ಕೊಟ್ಟಿದ್ದಕ್ಕೆ ನಾವು 36,780 ಮನೆಗಳು ಕೊಟ್ವಿ.